ನನ್ನ ಹಸ್ಬೆಂಡನ್ನು ಕಾಡಿಶ್ ಎಬ್ಬಿಸಿ ಎಲ್ಲಿ ಕರ್ಕೊಂಡು ಹೊಂಟೀವಿ ಅಂತೇಳಿ ನೋಡುನು ಬರ್ರಿ. ಇದು ನನ್ನ ಸೆಕೆಂಡ್ ಲಾಗ್ ಐತಿ. ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡೀನಿ. ನಮ್ಮ ಗುಂಡನ್ ತಗೊಂಡ ಹೊರಗೆ ಹೊಂಟೇವಿ ಹಂಗೆ ಅಡ್ಡಾಡಕ್ಕೆ. ನಮ್ಮ ಮೊಮ್ಮಕ್ಕನೂ ಅದಾಳು, ಈ ಕಡೆ ನಮ್ಮ ಪತಿದೇವ್ರು ಅದಾಳು, ನಮ್ಮ ಗುಂಡು ಅದಾನು. ನಾವೆಲ್ಲರೂ ಸೇರಿ ಹೊಂಟೇವಿ ಹೊರಗಡೆ. ಹುಡುಗರ್ನ ಎಷ್ಟು ಹೊರಗಡ್ಡಾಡಿಸ್ತಿಲ್ಲ ಅಷ್ಟು ಚಲೋ ನೋಡ್ರಿ. ಮನ್ಯಾಗ ಕೂತ್ ಬ್ಯಾಸ ಆಗಿರ್ತೈತಿ, ಅವಕ್ಕೂ ನಮಗೂ ಬ್ಯಾಸರ ಆಗಿರ್ತೈತಿ. ಅಲ್ಲೇ ಮನೆ ಮುಂದೆ ಆಡ್ಸೋದು ಮತ್ತು ಮನೆ ಒಳಗೆ ಕರ್ಕೊಂಬರೋದು ಇದಾಗಿರ್ತೈತಿ. ಅದಕ್ಕೆ ಸ್ವಲ್ಪ ಹೊರಗೆ ಒಂದು ಸ್ವಲ್ಪ ಎನ್ಮಲ್ಸೋದು ಅಂದ್ರೆ ನಮ್ಮ ಗುಂಡುಗೆ ಭಾಳ ಇಷ್ಟ. ಅವನ್ನೆಲ್ಲ ತೋರಿಸಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ರಿ ಆಯ್ತಂತ ಬಂದೀವಿ. ಈಗ ಲೆಟ್ಸ್ ಸಿ. ನಾ ಈಗ ಲಾಗ್ ಮಾಡಾಕತ್ತೇನಿ, ಈಗೀಗ ಅದು ಲಾಂಗ್ ವಿಡಿಯೋಸ್ ಈಗ ಹಾಕತ್ತೇನಿ. ಅಷ್ಟು ಪರ್ಫೆಕ್ಟ್ ಇಲ್ಲ, ಎಡಿಟ್ ಆಗಲಿ ವಾಯ್ಸ್ ಓವರ್ ಆಗಲಿ ನಂಗೆ ಅಷ್ಟು ಬರೋಂಗಿಲ್ಲ. ಏನರ ಮಿಸ್ಟೇಕ್ ಇದ್ರೆ ಸಹಿಸ್ಕೊರಿ. ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಶೇರ್ ಆ್ಯಂಡ್ ಲೈಕ್ ಮಾಡಿರಿ. ಇಂಥ ಜಾಗದಾಗ ಹುಡುಗರ ಮೇಲೆ ಜಾಸ್ತಿ ಕಣ್ಣಿಡ್ಬೇಕಾಗ್ತೈತಿ ನೋಡ್ರಿ. ಅವು ಎಂಜಾಯ್ ಮಾಡಲಿ, ಬಟ್ ನೀವು ನೋಡ್ಕೋತಿರ್ಬೇಕು ಅವ್ರನ್ನ ಯಾವಾಗಲೂ. ನಮ್ಮ ಗುಂಡು ಇಲ್ಲಿ ಕಲ್ಲು ಹೊಕ್ಕೋತ ಮಸ್ತ್ ಆಟ ಆಡಿದ. ನೀರಾಗ ಕಲ್ಲು ಒಯ್ಯೋದು, ಮಜಾ ನೋಡೋದು. ಅವ್ರ ಡ್ಯಾಡಿ ಜೊತೆ ಸೇರಿ ನೀರಾಗ ಕಲ್ಲುಗೆ ಯಾಕೆ ಬಂದಾರ ನೋಡಿ. ಗುಂಡು ಇಲ್ಲಿ ನೋಡಪ್ಪ, ಗುಂಡು ರಿಷಿ ಉಮಾಕಾಗ ಹೋಗುದಿ ಎಲ್ಲಾರ ಕಲ್ಲ. ಸನ್ಸೆಟ್ ಆಗತ್ತ ಮಸ್ತ್. ಹುಡುಗರಿಗೆ ಆ್ಯಕ್ಟಿವಿಟಿ ಮಾಡ್ಸಾಕ ದೊಡ್ಡ ಬಜೆಟ್ ಇದು ಟ್ರಿಪ್ಪಿಗೆ ಹೋಗ್ಬೇಕಂತೇನಿಲ್ಲ. ಈಗ ಊರು ಸಮೀಪದಲ್ಲಿನೂ ಹೋಗ್ಬೋದು, ಅದು ಔಟ್ಡೋರ್ ಆ್ಯಕ್ಟಿವಿಟಿ ಮಾಡಿಸ್ಬೋದು. ಇಂಥಲ್ಲೂ ಟೈಮ್ ಸ್ಪೆಂಡ್ ಮಾಡಿರೂ ಅವು ಎನ್ವಿರಾನ್ಮೆಂಟ್ ಜೊತೆ ಏನಾರು ಕನೆಕ್ಟ್ ಆಗ್ತಾರೋ. ನಮ್ಮ ಸುತ್ತಮುತ್ತ ಏನೇನು ಇರ್ತೈತಿ ಲೋಕಲಿ ಅದನ್ನ ತೋರಿಸ್ರಿ, ಹಂಗೆ ಟೈಮ್ ಸ್ಪೆಂಡ್ ಮಾಡಿಸ್ರಿ ಅವ್ರ ಜೋಡಿನೂ. ಅದನ್ನೇ ಎಂಜಾಯ್ ಮಾಡ್ತಾರೋ. ನೀವು ಎಂಜಾಯ್ ಮಾಡಿರಿ. ಸನ್ಸೆಟ್ ಆಗತ್ತೈತಿ ಮಸ್ತ್. ಈಗ ವಾಪಸ್ ಸಿಟಿ ಕಡೆ ಹೊಂಟ್ವಿ. ಹ್ಞೂನಪ್ಪ, ಹೊಸ ಹೆಚ್ಚಿಲ್ಲರ್ಲ ಇಲ್ಲಿ ನೋಡುವ ಎಷ್ಟು ಹೊಸ ಐತಿ ಇಲ್ಲಿ. ಇಲ್ಲಿ ವಡಾಪಾವ್ ತಿನ್ಬೇಕಂತೇಳಿ ಅಂಗಡಿ ಹುಡ್ಕೋತೀವಿ. ಅಲ್ಲೇ ಒಂದು ಅಂಗಡಿ ಇತ್ತು, ವಡಾಪಾವ್ ತೊಗೊಂಡ್ವಿ. ಅಲ್ಲಿ ಹೋಗಿ ಅದು ವಡಾಪಾವ್ದು ಎಲ್ಲೈತೆ ಇದಾ? ಹೋದ್ಸಲ ಆ ಸೈಡ್ ತೊಗೊಂಡಿದ್ವಿಲ್ಲ. ಎದ್ನ ಹೇಳಿಲ್ಲ ಬೇಡ ತೋ. ವಡಾಪಾವ್ ತಿನ್ಕೋತನ ಸಿಟಿಗೆ ಬಂದ್ವಿ. ಅದ್ರ ನಮ್ಮ ಗುಂಡುಗೆ ಪಿಜ್ಜಾ ಬೇಕಂತ. ಈಗ ಏನು ಬೇಕು? ಮತ್ತು ಅಲ್ಲೇ ರೋಡ್ ಸೈಡ್ ನಿಲ್ಲಿಸಿ ಪಿಜ್ಜಾ ತೊಗೊಂಡ್ವಿ. ಅಷ್ಟೇನು ಕಾಸು ಇರಲಿಲ್ಲ, ಓಕೆ ಇತ್ತು. ಕಾರೊಳಗೆ ತಿಂದು ಮತ್ತು ನೆಕ್ಸ್ಟ್ ಸ್ಟಾಪಲ್ಲಿ ನೋಡೋಣ ಬರ್ರಿ. ಪಿಜ್ಜಾ ಸರಿ ಅನ್ನಿಸ್ಲಿಲ್ಲ ಅಂತ ನನ್ನ ಹಸ್ಬೆಂಡಿಗೆ ಪಾನಿಪುರಿ ತಿನ್ಬೇಕು ಅನ್ನಿಸ್ತು ಅಂಥೇಳಿ ನೆಕ್ಸ್ಟ್ ಪಾನಿಪುರಿ ತಿನ್ನಕ್ಕೆ ಕರ್ಕೊಂಡು ಬಂದಾರ ನೋಡ್ರಿ. ಇದಿಲ್ಲೇ ನಮ್ಮ ಮನೆ ಹತ್ರ ಸ್ಟಾಲ್ ಐತಿ. ಚಲೋ ಇರ್ತೈತಿ ಪಾನಿಪುರಿ, ಕ್ಲೀನ್ ನೀಟ್ ಇರ್ತೈತಿ. 6 ಥರ ಡಿಫ್ರೆಂಟ್ ಫ್ಲೇವರ್ಸ್ ಇರ್ತಾವೆ. ಮಸ್ತ್ ಇರ್ತೈತಿ ಟೇಸ್ಟ್ನು.
ನೀವೆಲ್ಲರ ಬೆಳಗಾವ್ದಾಗಿದ್ರೆ ಇಲ್ಲಿ ಬಂದೊಮ್ಮೆ ಟೇಸ್ಟ್ ಮಾಡಿರಿ, ಮಸ್ತ್ ಐತಿ. ಶೇಖ್ ಕಾಲೇಜ್ ಆರ್ ಎನ್ ಶೆಟ್ಟಿ ಕಾಲೇಜ್ ಅಪೋಸಿಟ್. ಲಾಸ್ಟಿಗೆ ಸುಕ್ಕ ಪುರಿ ತಿಂದಾಗ ಸಮಾಧಾನ ಆಗ್ತೈತೆ ನೋಡ್ರಿ. ಓಕೆ, ನಾವು ಲೆಟ್ಸ್ ಗೋ ಟು ಹೋಮ್. ವಾಪಸ್ ಹೋಗೋಣ ಬರ್ರಿ ಈಗ ಮನೆಗೆ. ಇಲ್ಲೇ ಬಂದು ತಿನ್ಬೇಕಿತ್ತು ಒಮ್ಮೆ. ಚಲೋ ಐತಿಲ್ಲ ಅದೇನು ಪಾವ ಈಟ ಮಿಷಿನ್ ಇರಲಿಲ್ಲ, ಕಟ್ಟು ಮಾಡಿಲ್ಲ, ಸಾಸು ಇಲ್ಲ. ನಾವು ಸುಮ್ಮನೆ ವಡಾಪಾವ್ ತಿಂದಿವಿ. ಇಲ್ಲೇ ಬಂದು ಒಮ್ಮೆ ಇದನ್ನ ತಿನ್ಬೇಕಿತ್ತು ಅಂತ ಅನ್ಕೊಂಡ ಮನೆಗೆ ಬಂದೀವ್ರಿ. ನೆಕ್ಸ್ಟ್ ಮನೆಗೆ ಹೋಗುನು. ಸಾಕಾತು ತಿರ್ಗಾಡ್ ಸಾಕಾತು. ಎಕಡೆ ಹೋಗೋದು ಮನೆಗೆ? ಗುಂಡು ಮನೆ ಆ ಕಡೆ ಐತೆ ಇದಾ, ಈ ಕಡೆ ಹೋಗುದು ಹಂಗ ಆಸೆ. ಎಲ್ಲೈತೆ ಮನಿ ನಮ್ದು? ಎಲ್ಲೈತೆ ಮನಿ? ಬಂತು. ನಮ್ಮ ಉಮೇಶ್ ಅಂಕಲ್ ಒಂದು ಗೇಟ್ ತೆಗೆದ್ರು ನೋಡ್ರಿ. ನಮ್ಮ ಸಲುವಾಗಿ ವೇಟ್ ಮಾಡ್ತಿರ್ತಾರೆ ಯಾವಾಗಲೂ ನಾವು ಹೊರಗೆ ಹೋದಾಗ. ಬಂದು ಈಗ ಡಿನ್ನರ್ಗೆ ಅಂತೇಳಿ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಬಿಸಿ ಬಿಸಿ ರೊಟ್ಟಿ. ಮಾರ್ನಿಂಗ್ ಕುಕ್ ಬಂದು ಮಾಡೋಗಿರ್ತಾರೆ, ಈವ್ನಿಂಗ್ ನಾವು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡಿರ್ತೀವಿ. ನಂಗೆ ರೊಟ್ಟಿ ಮಾಡಕ್ಕೆ ಬರಂಗಿಲ್ಲ ಅಂತೇಳಿ ಭಾಳ ಮಂದಿ ಅನ್ಕೊಂಡಾರು, ಬಟ್ ನಂಗೆ ಮಾಡಕ್ಕೆ ಬರ್ತೈತಿ. ನಮ್ಮ ಮಮ್ಮಿಗೆ ಅಂತಿರ್ತಾರೆ, ನಿನ್ನ ಮಗಳೇನು ಬರೀ ರೀಲ್ಸ ಮಾಡ್ತಾಳ, ರೊಟ್ಟಿ ಅದು ಕಲಿತಾಳೋ ಇಲ್ಲೋ ಅಂತೇಳಿ. ನೋಡ್ರಿ ನಂಗೆಲ್ಲ ಬರ್ತೈತಿ ಮಾಡಕ್ಕೆ. ನನ್ನ ರೊಟ್ಟಿ ಹೆಂಗಯ್ಯ ಅಂತ ಹೇಳ್ರಿ. ರಾತ್ರಿ ಹಸು ಇರಲಿಲ್ಲ, ಅದಕ್ಕೆ ಸ್ವಲ್ಪ ಲೈಟಾಗಿ ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಆಲ್.